ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿರಬಹುದು, ವಿರಾಟ್, ರೊನಾಲ್ಡೋ, ಎಲನ್ ಮಸ್ಕ್, ಹ್ಯಾಂಡ್ಯೂಯಿಟ್, ಮೋದಿಜಿ, ಹಾಗೆ ಡೊನಾಲ್ಡ್ ಟ್ರಂಪ್ ಮತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ಇವರೆಲ್ಲರೂ ತಮ್ಮ ಇಂಟರ್ವ್ಯೂ ಮತ್ತು ಬೇರೆ ಬೇರೆ ಕಡೆ ಒಂದು ಸ್ಪೆಷಲ್ ಆದ ಸೈನ್ಸ್ ಅಥವಾ ಗುರುತನ್ನು ತೋರಿಸ್ತಾರೆ. ಈ ತರ ಎಲ್ಲ ಸಿಂಬಲ್ಸ್ ಗಳನ್ನ ನೀವು ಸಹ ನೋಡಿರಬಹುದು. ಇದನ್ನು ನೋಡಿ ನೀವು ಯೋಚನೆ ಮಾಡಿರಬಹುದು ಇದು ಒಂದು ಕೇವಲ ಅವರ ಸ್ಟೈಲ್ ಅಂತ. ಬಹುಶಃ ನಾವು ತಪ್ಪು ಯೋಚನೆ ಮಾಡಿರಬಹುದು, ಆದ್ರೆ ಇದೊಂದು ಸಾಮಾನ್ಯವಾದ ಚಿಹ್ನೆ ಅಲ್ಲ. ಮೊದಲಿಗೆ ಈ ಹ್ಯಾಂಡ್ ಸೈನ್ಸ್ ನ ಗುರುತುಗಳು ಅಥವಾ ಮುದ್ರಾಸ್ ಅಂತಾರೆ ಮತ್ತು ಇದರ ಇತಿಹಾಸ ಸಾವಿರಾರು ವರ್ಷಗಳ ಹಳೆಯದು. ಮುದ್ರಾಸ್ಗಳ ಶಕ್ತಿಯ ಬಗ್ಗೆ ನಮಗೆ ಅಷ್ಟೇನು ಗೊತ್ತಿಲ್ಲ, ಯಾಕಂದ್ರೆ ಇದನ್ನ ನೋಡಿ ನಾವು ಮೂಢನಂಬಿಕೆ ಅನ್ಕೋಬಿಡ್ತೀವಿ. ಇದರ ಬಗ್ಗೆ ನಮಗೆ ಯಾರು ತಿಳಿಸೋದು ಇಲ್ಲ, ಕಲಿಸೋದು ಇಲ್ಲ. ಈ ಮುದ್ರಾಸ್ಗಳ ರಹಸ್ಯ ತಿಳಿಯೋದಿಕ್ಕೆ ಮೊದಲು ನಾವು ಇದನ್ನ ನೋಡೋಣ. ಮುದ್ರಾಸ್ ಅಂದ್ರೆ ಏನು, ಅದು ನಮ್ಮ ಜೀವನದಲ್ಲಿ ಏನೇನು ಬದಲಾವಣೆ ತರುತ್ತೆ, ನಮ್ಮ ಶರೀರಕ್ಕೆ ಮುದ್ರಾಸ್ಗಳು ಹೇಗೆ ಸಹಾಯ ಮಾಡುತ್ತೆ ಅಂತ. ನಿಮ್ಮ ಮೆಮೊರಿ ಪವರ್ ಕಡಿಮೆ ಇದ್ರೆ ಹೆಚ್ಚಿಸುತ್ತೆ. ಏನಾದ್ರೂ ನಿಮ್ಮ ಸ್ಟ್ರೆಸ್, ಟೆನ್ಷನ್, ಪ್ರೆಷರ್, ಭಯ, ತಲೆನೋವು, ಒತ್ತಡ ಇದ್ರೆ ಕಡಿಮೆ ಮಾಡುತ್ತೆ. ನೀವು ಕೆಲಸ ಅಥವಾ ಓದೋದ್ರಲ್ಲಿ ಕಾನ್ಸ್ಟೆಂಟ್ ಆಗಿಲ್ಲ ಅಂದ್ರೆ ಇದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್, ಧೈರ್ಯ ಅಭಿವೃದ್ಧಿಯಾಗುತ್ತೆ ಈ ಮುದ್ರಾಗಳಿಂದ. ಗೈಸ್, ನಮ್ಮ ಪಂಚಭೂತಗಳಾದ ಆಕಾಶ, ಭೂಮಿ, ಅಗ್ನಿ, ಜಲ, ವಾಯು ಈ 5 ಎಲಿಮೆಂಟ್ಸ್ ಗಳಿಂದ ಸೇರಿ ನಮ್ಮ ಹ್ಯೂಮನ್ ಬಾಡಿ ಆಗಿದೆ ಮತ್ತು ನಮ್ಮ 5 ಪಂಚಭೂತಗಳು ನಮ್ಮ 5 ಬೆರಳಿನಲ್ಲಿ ರೆಪ್ರೆಸೆಂಟ್ ಆಗಿದೆ. ಈ ಎನರ್ಜಿನ ಕಂಟ್ರೋಲ್ ಅಂಡ್ ಬ್ಯಾಲೆನ್ಸ್ ಮಾಡುವ ಒಂದೇ ದಾರಿ ಅಂದ್ರೆ ಅದು ಮುದ್ರಾಸ್. ಇನ್ನು ಮುದ್ರಾಸ್ಗಳು ಸಾವಿರಾರು ವರ್ಷಗಳ ಹಳೆಯ ಮಂತ್ರಶಾಸ್ತ್ರ ಮತ್ತು ಗ್ರಂಥಗಳಲ್ಲಿ ಕಾಣಬಹುದು. ಈ ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ, ಮುದ್ರಾಸ್ಗಳು ಕೇವಲ ಈ ರೀತಿ ಸ್ಪೆಷಲ್ ಆದ ಗುರುತುಗಳು, ಹ್ಯಾಂಡ್ ಸೈನ್ಸ್ ಇರುತ್ತೆ. ಇದನ್ನ ಬಳಸಿಕೊಂಡು ನಾವು ನಮ್ಮ ಬಾಡಿಗಳಲ್ಲಿ ಆಂತರಿಕ ಎನರ್ಜಿ ಸೋರ್ಸ್ನ ಕಂಟ್ರೋಲ್ ಮಾಡಬಹುದು ಮತ್ತು ನಾವು ಬೇರೆ ಬೇರೆ ಮುದ್ರಾಸ್ನ ಪಾಲಿಸುವುದರಿಂದ ನಮ್ಮ ಬದಲಾವಣೆಗೆ ಕಾರಣವಾಗುತ್ತೆ. ಸೊ ಗೈಸ್, ಇದರಿಂದ ನಾವು ನಮ್ಮ ವಿಡಿಯೋದಲ್ಲಿ 6 ಪವರ್ಫುಲ್ ಆದ ಮುದ್ರಾಸ್ಗಳ ಬಗ್ಗೆ ತಿಳಿಯೋಣ. ಮೊದಲನೆಯದು ಅಪ್ನಾ ಮುದ್ರಾ. ನೀವು ಕೂಡ ಈ ಅಪ್ನಾ ಮುದ್ರಾನ ನೋಡಿರಬಹುದು. ರಜನಿಕಾಂತ್ ಅವರು ಸ್ವತಃ ಈ ಮುದ್ರಾ ಗುರುತನ್ನ ಅವರ ಫಿಲ್ಮ್ಸ್ಗಳಲ್ಲಿ ಹಾಗೆ ಮುಂದುವರಿಸಿಕೊಂಡು ಬಂದು ಅವರ ಪೊಲಿಟಿಕ್ ಪಾರ್ಟಿಯ ಸಿಂಬಲ್, ಚಿಹ್ನೆಯಾಗಿ ಕೂಡ ಮಾಡಿದ್ದಾರೆ. ಈ ಅಪ್ನಾ ಮುದ್ರನ ಮಾಡುವುದರಿಂದ ಇದು ನಮ್ಮ ಹೆಲ್ತ್ ವೈಸ್ ಪ್ರಾಬ್ಲಮ್ಸ್ಗಳಾದ ಡೈಜೆಸ್ಟಿವ್ ಸಿಸ್ಟಮ್, ಪೇನ್ ಹಾಗೆ ಯೂರಿನರಿ ಪ್ರಾಬ್ಲಮ್ಸ್ನ ಕೂಡ ದೂರ ಮಾಡುತ್ತೆ. ಇನ್ನು ಮಹಿಳೆಯರಿಗೆ ಇದು ಮೆನ್ಸ್ಟ್ರಲ್ ಸೈಕಲ್ಸ್ ಮತ್ತು ಚೈಲ್ಡ್ ಬರ್ತ್ ಟೈಮಲ್ಲಿ ಹೆಲ್ಪ್ ಮಾಡುತ್ತೆ. ಈ ಮುದ್ರಾಸ್ನ ಪ್ರಾಕ್ಟೀಸ್ ಮಾಡಿ ಅಂತ ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಾರೆ. ಮತ್ತು ಇಮ್ಯುನಿಟಿ ಪವರ್ನ ಹೆಚ್ಚಿಸಿ ನಮ್ಮ ಬಾಡಿನ ಫೈರ್, ಸ್ಪೇಸ್ ಮತ್ತು ಅರ್ಥ್ನ ಬ್ಯಾಲೆನ್ಸ್ ಮಾಡುತ್ತೆ. ಮತ್ತು ಡಿಟಾಕ್ಸಿಫಿಕೇಶನ್, ನೀರು ವಶೀಕರಣ ಮಾಡಿ ದೇಹದಲ್ಲಿ ವಿಷಕಾರಿ ಅಂಶಗಳನ್ನ ಹೊರಹಾಕುತ್ತೆ. ಗೈಸ್, ಈ ಅಪ್ನಾ ಮುದ್ರನ ಸ್ಕ್ರೀನ್ ಮೇಲೆ ಕಾಣಿಸುವಂತೆ ಮಾಡಿ ಮತ್ತು ದಿನಾಗ್ಲೂ 20 ರಿಂದ 25 ನಿಮಿಷಗಳ ಕಾಲ ಈ ಅಪ್ನಾ ಮುದ್ರನ ನೀವು ಟ್ರೈ ಮಾಡಬಹುದು. ಎರಡನೆಯದು ಕಾಳಿ ಮುದ್ರಾ. ಇದನ್ನ ತುಂಬಾ ಫೇಮಸ್ ಜನರು ಲೈಕ್ ಹಾಲಿವುಡ್ ಆಕ್ಟರ್ ಹ್ಯೂಗ್ ಜಾಕ್ಮನ್ ಯೂಸ್ ಮಾಡೋದನ್ನ ಕಾಣಬಹುದು. ಕಾಳಿ ಮುದ್ರಾ ಇದನ್ನ ಹಿಂದೂ ದೇವರಾದ ಕಾಳಿಯಿಂದ ಇನ್ಸ್ಪೈರ್ ಆಗಿದೆ. ಈ ಮುದ್ರಾ ಫಿಯರ್ಲೆಸ್ ಡಿಸ್ಟ್ರಕ್ಷನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಮುದ್ರಾನ ಈ ಫೋಟೋದಲ್ಲಿ ಕಾಣಿಸುವ ಹಾಗೆ ಸರಿಯಾಗಿ ನೋಡಿ ಉಪಯೋಗಿಸಿ. ಈ ಮುದ್ರಾ ನಮ್ಮ ಗೋಲ್ಸ್ ಮತ್ತು ಡ್ರೀಮ್ಸ್ ನ ಪೂರ್ತಿ ಮಾಡಕ್ಕೆ ಆಗ್ತಾ ಇದ್ರೆ ಮತ್ತೆ ಅದರಲ್ಲಿ ಅಡಚಣೆ ಆಗ್ತಾ ಇದ್ರೆ ಈ ಮುದ್ರಾನ ಯೂಸ್ ಮಾಡಬೇಕು. ಇದರಿಂದ ನಮ್ಮ ಮೈಂಡ್ ಕ್ರಿಯೇಟಿವ್ ಆಗುತ್ತೆ. ಹಾಗೆ ಇದು ನಮ್ಮ ಲೈಫಲ್ಲಿ ಡಿಪ್ರೆಷನ್, ನೆಗೆಟಿವಿಟಿ, ಆಂಗರ್ನ ದೂರ ಮಾಡುತ್ತೆ. ಲೈಫಲ್ಲಿ ಪಾಸಿಟಿವ್ ತರುತ್ತೆ. ಕಾಳಿ ಮುದ್ರನ ಸನ್ರೈಸ್ ಅಥವಾ ಸನ್ಸೆಟ್ ಟೈಮಲ್ಲಿ ಶಾಂತವಾದ ಜಾಗದಲ್ಲಿ ಕೂತ್ಕೊಂಡು 10 ರಿಂದ 15 ನಿಮಿಷ ಪ್ರಾಕ್ಟೀಸ್ ಮಾಡಬಹುದು. ಮೂರನೆಯದು ವಜ್ರ ಪ್ರಥಮ ಮುದ್ರಾ. ಈ ಮುದ್ರನ ಎಲ್ಲರೂ ಮಾಡಿರ್ತಾರೆ, ಗೊತ್ತೋ ಗೊತ್ತಿಲ್ದೇನೋ. ಈ ರೀತಿ ಮುದ್ರದಲ್ಲಿ ನೀವು ವಿರಾಟ್ ಕೊಹ್ಲಿನ ನೋಡಬಹುದು. ಇದರ ಬೆನಿಫಿಟ್ಸ್ ಹೇಳಬೇಕು ಅಂದ್ರೆ ನಿಮ್ಮೊಳಗೆ ಆಂತರಿಕ ಶಕ್ತಿ ಮತ್ತು ಒಂದು ದೃಢ ವಿಶ್ವಾಸವನ್ನ ಹೆಚ್ಚಿಸುತ್ತೆ. ನೀವು ಇದನ್ನ ದಿನ ಮಾಡಿದರೆ ಆಗ ಇದು ನಿಮ್ಮಲ್ಲಿ ಸ್ಟ್ರೆಂತ್ ಮತ್ತು ಇನ್ನರ್ ಪವರ್ನ ತುಂಬುತ್ತೆ. ಇದನ್ನ ನೀವು ಸ್ಕ್ರೀನ್ ಮೇಲೆ ಕಾಣಿಸುವಂತೆ 10 ರಿಂದ 15 ನಿಮಿಷಗಳ ಕಾಲ ಯಾವುದಾದರೂ ಸಮಯದಲ್ಲಿ ಮಾಡಬಹುದು.
4ನೇದು ಉತ್ತರ ಬೋಧಿ ಮುದ್ರಾ. ನೀವು ಈ ಮುದ್ರಾನ ರೊನಾಲ್ಡೋ ಯೂಸ್ ಮಾಡೋದನ್ನ ನೋಡಿರ್ತೀರಿ. ಇತ್ತೀಚೆಗಷ್ಟೇ ಆಂಡ್ರ್ಯೂ ಟೆಟ್ನ ರೊಮಾನಿಯನ್ ಪೊಲೀಸರು ಸೆರೆ ಹಿಡಿದ್ರು. ಸೆರೆ ಹಿಡಿದ ಸಮಯದಲ್ಲಿ ಆಂಡ್ರ್ಯೂ ಟೆಟ್ ಈ ಮುದ್ರಾವನ್ನ ಯೂಸ್ ಮಾಡುತ್ತಿರುವಾಗ ಕ್ಯಾಮೆರಾಗಳ ಕಣ್ಣಿಗೆ ಬಿದ್ದಿದ್ದಾರೆ. ಈ ಮುದ್ರಾ ಬೆನಿಫಿಟ್ಸ್ ನಿಮಗೆ ಹೇಳಬೇಕು ಅಂತಂದ್ರೆ ಇದು ನಿಮ್ಮನ್ನ ಕಾಮ್ ಮಾಡುತ್ತೆ ಮತ್ತು ಧೈರ್ಯ ತುಂಬುತ್ತೆ. ಇದು ಒಂದು ಪವರ್ಫುಲ್ ಮುದ್ರಾ. ಇದು ನಮ್ಮ ಮೈಂಡ್ ಇಂದ ಎಲ್ಲ ತರಹದ ಭಯವನ್ನ ತೆಗೆದು ಹಾಕುತ್ತೆ. ಅದಕ್ಕೇನೋ ಆಂಡ್ರ್ಯೂ ಟೆಟ್ ಆ ಟೈಮಲ್ಲಿ ಈ ಮುದ್ರಾನ ಯೂಸ್ ಮಾಡ್ತಿದ್ರೇನೋ. ಈ ಮುದ್ರಾವನ್ನ ಈ ಫೋಟೋದಲ್ಲಿ ಕಾಣಿಸುವ ಹಾಗೆ ಸರಿಯಾಗಿ ಟ್ರೈ ಮಾಡಿ. ಇದು ನಿಮಗೆ ತುಂಬಾ ಉಪಯೋಗ ಆಗುತ್ತೆ. 15ರಿಂದ 20 ನಿಮಿಷ ಮಾಡಿ. ಯಾವಾಗ ಎಲ್ಲಿಯಾದರೂ ಕೂಡ ಮಾಡಬಹುದು. 5ನೇದು ಹಾಕಿನಿ ಮುದ್ರಾ. ಇದನ್ನ ಎಲೆನ್ ಮಾಸ್ಕ್ ಸಾಮಾನ್ಯವಾಗಿ ಯೂಸ್ ಮಾಡೋದನ್ನ ಇಂಟರ್ವ್ಯೂಗಳಲ್ಲಿ ನೋಡಿರ್ತೀರಾ. ಈ ಮುದ್ರಾನ ಹಿಂದೂ ದೇವರಾದ ಹಾಕಿನಿಯಿಂದ ತಗೊಂಡಿದ್ದಾರೆ. ಸಂಸ್ಕೃತದಲ್ಲಿ ಹಾಕಿನಿ ಅರ್ಥ ಅಂದ್ರೆ ಪವರ್ ಮತ್ತು ರೂಲ್ ಅಂತ. ಆಯುರ್ವೇದದ ಅನುಸಾರ ನೋಡ್ಬೇಕು ಅಂದ್ರೆ ಮುದ್ರಾಸ್ಗಳನ್ನ ಟ್ರೈ ಮಾಡಿದ ಮೇಲೆ ನಮ್ಮ ಮೈಂಡ್ಗೆ ಕಂಟ್ರೋಲ್ ಮಾಡುವ ಪವರ್ ಸಿಗುತ್ತೆ. ಯಾವಾಗ ನೀವು ಮುದ್ರಾನ ಉಪಯೋಗ ಮಾಡ್ತಿರೋ ಆಗ ನಿಮ್ಮ ಬ್ರೈನ್ ಪವರ್ ಹೆಚ್ಚಾಗುತ್ತೆ. ಈ ಮುದ್ರಾನ ಸ್ಕ್ರೀನ್ ಮೇಲೆ ಕಾಣಿಸುವ ಹಾಗೆ ನಿಮ್ಮ ಎದೆ ಹತ್ತಿರ ನಿಮ್ಮ ಕೈಗಳನ್ನ ಇಟ್ಟುಕೊಂಡು 15ರಿಂದ 20 ನಿಮಿಷ ಟ್ರೈ ಮಾಡಬಹುದು. 6ನೇದು ಬಂದು ಜ್ಞಾನ ಮುದ್ರಾ. ಇದು ತುಂಬಾ ಪಾಪ್ಯುಲರ್ ಮುದ್ರಾ ಅಂತಾನೆ ಹೇಳ್ಬೋದು. ಇದನ್ನ ಮೋದಿಜಿ ಯೂಸ್ ಮಾಡ್ತಾರೆ. ಈ ಮುದ್ರನ ನೀವು ಧ್ಯಾನ ಮಾಡುವಾಗ ಅಥವಾ ಯೋಗ ಮಾಡುವಾಗ ನೋಡಿರ್ತೀರಾ. ಈ ಮುದ್ರಾನ ನಮ್ಮ ಹೆಬ್ಬೆರಳು ಮತ್ತು ತವರು ಬೆರಳನ್ನ ಸೇರಿಸಬೇಕು. ನಂತರ ಇನ್ನೆಲ್ಲ ಬೆರಳುಗಳು ಆಕಾಶದತ್ತ ಇರಬೇಕು. ಈ ಮುದ್ರಾದಿಂದ ನಮ್ಮ ಜ್ಞಾನ ಪ್ರಾಪ್ತಿಯಾಗುತ್ತೆ. ಈ ಮುದ್ರಾವನ್ನ 20 ನಿಮಿಷ ಟ್ರೈ ಮಾಡಿದರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ನಮ್ಮ ನರಗಳ ಚಲನೆ ಆಗುತ್ತೆ ಮತ್ತು ಇದರಿಂದ ನಮ್ಮ ಏಕಾಗ್ರತೆ ಹೆಚ್ಚಿಸುತ್ತೆ. ಗೈಸ್, ನಾವು ಈ ಮುದ್ರೆಗಳನ್ನ ಟ್ರೈ ಮಾಡುವುದರಿಂದ ನಮ್ಮ ದೇಹಕ್ಕೆ ಯಾವುದೇ ತರಹದ ಹಾನಿಯಾಗುವುದಿಲ್ಲ. ಅದಕ್ಕಾದರೂ ನಾವು ಈ ಮುದ್ರೆಗಳನ್ನ ಟ್ರೈ ಮಾಡಲೇಬೇಕು. ನಿಮ್ಮ ಮೆಂಟಲ್ ಹಾಗೂ ಫಿಸಿಕಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಇದಕ್ಕಂತಾನೆ ನೀವು ಸಮಯ ಮಾಡ್ಕೋಬೇಕಾಗಿಲ್ಲ. ನೀವು ಕೆಲಸ ಮಾಡುವಾಗ, ಟ್ರಾವೆಲ್ ಮಾಡುವಾಗ, ಓದುವಾಗ ಅಥವಾ ಸುಮ್ಮನೆ ಕೂತಿರುವಾಗ ನಿಮ್ಮ ಕೈಗಳಲ್ಲಿ ಈ ಮುದ್ರೆಗಳನ್ನ ಟ್ರೈ ಮಾಡಿ. ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಲೈಫಲ್ಲಿ ಎಷ್ಟೋ ತರಹದ ಬದಲಾವಣೆ ಆಗುತ್ತೆ. ಇಷ್ಟು ಹೇಳ್ತಾ ನಮ್ಮ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಶ್ರೀ.